ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸೋರುತ್ತಿದ್ದ ಶಾಲೆಗೆ 1.45 ಕೋಟಿಯ ಭವ್ಯ ಕಟ್ಟಡ. ಖಾಸಗಿ ಶಾಲೆ ಮೀರಿಸುವ ಸೌಲಭ್ಯ, ಮಕ್ಕಳ ದಾಖಲಾತಿ ಡಬಲ್. ಕೆಆರ್ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಕತ್ತರಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2025 ಹಾಗೂ 26ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವವನ್ನು ಹೂ ಹಾಗೂ ಸಿಹಿ ನೀಡಿ ಸಂಭ್ರಮದಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಶಾಲೆಯ ಅಭೂತಪೂರ್ವ ಬದಲಾವಣೆ ಸಾರ್ವಜನಿಕರ ಗಮನ ಸೆಳೆಯಿತು. ಹಿಂದೆ ಮಳೆಗೆ ಚಾವಣಿ ಸೋರಿ ಮಕ್ಕಳು ಪಾಠ ಕೇಳಲು ಪರದಾಡುತ್ತಿದ್ದ ಈ ಶಾಲೆಯ ದುಸ್ಥಿತಿಯನ್ನ ಕಂಡು ಕರಗಿದ ಗ್ರಾಮದ ಸುಪುತ್ರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಮುಖ್ಯ ಇಂಜಿನಿಯರ್ ಕೆಪಿ ಶಿವಕುಮಾರ್ ಅವರು ತಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಸ್ವಂತ ಖರ್ಚಿನಲ್ಲಿ ಸುಮಾರು 1.45 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತ ಹೊಸ ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ದಾಖಲಾತಿ ಗಣನೀಯ ಏರಿಕೆ. ಖಾಸಗಿ ಶಾಲೆಗಳು ನಾಚುವಂತಹ ಈ ಭವ್ಯ ಕಟ್ಟಡ ಹಾಗೂ ಮೂಲ ಸೌಕರ್ಯಗಳನ್ನು ಕಂಡು ಪೋಷಕರು ಮುಗಿಬಿದ್ದಿದ್ದಾರೆ. ಹಿಂದೆ ಕೇವಲ 39 ಮಕ್ಕಳಿದ್ದ ಈ ಶಾಲೆಯಲ್ಲಿ ಪ್ರಸ್ತುತ ದಾಖಲಾತಿ ಸಂಖ್ಯೆ 145ಕ್ಕೆ ಏರಿಕೆಯಾಗಿದೆ. ಖಾಸಗಿ ಶಾಲೆಗಳಿಗೆ ಭಾರೀ ಫೀಸ್ ಕಟ್ಟಲಾಗದೆ ಪರದಾಡುತ್ತಿದ್ದ ಬಡ ಪೋಷಕರಿಗೆ ಈ ಶಾಲೆ ದೊಡ್ಡ ವರವಾಗಿದೆ. ಹಳೆಯ ವಿದ್ಯಾರ್ಥಿಗಳಿಂದ ವಾಹನ ಸೌಲಭ್ಯ, ದೂರದ ಗ್ರಾಮಗಳಿಂದ ಬರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಬಳಗ ಹಾಗೂ ದಾನಿಗಳು ಸೇರಿ ಉಚಿತ ವಾಹನ ಸೌಲಭ್ಯವನ್ನು ಕಲ್ಪಿಸಿದ್ದಾರೆ. ಅಧಿಕಾರಿಯ ಶಿಕ್ಷಣ ಕ್ರಾಂತಿ ಹಾಗೂ ಗ್ರಾಮಸ್ಥರ ಒಗ್ಗಟ್ಟಿನ ಈ ಕಾರ್ಯ ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಪರಮೇಶ್ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷ ಕುಮಾರ್ ಶ್ಲಾಘಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಎಸ್ಡಿಎಂಸಿ ಪದಾಧಿಕಾರಿಗಳು, ಮುಖ್ಯ ಶಿಕ್ಷಕಿ ಬೆಟ್ಟಮ್ಮ, ಸಹ ಶಿಕ್ಷಕರು, ಗ್ರಾಮದ ಮುಖಂಡರು ಹಾಗೂ ಪೋಷಕರು ಉಪಸ್ಥಿತರಿದ್ದರು. ನ್ಯೂಸ್ ರಿಪೋರ್ಟ್ ಫ್ರೀಡಂ 19 ನ್ಯೂಸ್ ಕೆಆರ್ಪೇಟೆ. ಶ್ರೀಮತಿ ಜಯಮ್ಮ ಪುಟ್ಟೇಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ, ಶ್ರೀಮತಿ ಜಯಮ್ಮ ಪುಟ್ಟೇಗೌಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ. ನಮ್ಮ ಶಿವಕುಮಾರ್ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ 2 ಮಾತುಗಳನ್ನು ಪ್ರಾರಂಭಿಸುತ್ತೇನೆ. ನಮ್ಮ ಶಾಲೆ 38 ಮಕ್ಕಳನ್ನು ಒಳಗೊಂಡಂತೆ ಶಾಲೆಯ ಸ್ಥಿತಿ, ಮಕ್ಕಳು ಮಳೆ ಬರ್ತಿತ್ತು, ನೀರು ತುಂಬ್ಕೊತಿತ್ತು, ಕುತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಂಥ ಸಂದರ್ಭದಲ್ಲಿ ದೇವರಾಗಿ ಬಂದು 1.5 ಕೋಟಿ ಹೆಚ್ಚಿಗಿಂತ ಶಾಲೆಗೆ ಬಿಲ್ಡಿಂಗನ್ನು ಕಟ್ಟಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಶಾಲೆ 150 ಮಕ್ಕಳನ್ನು ಗಡಿ ದಾಟ್ತಾ ಇದೆ. ಎಲ್ಲ ಸುತ್ತ ನಮ್ಮ ಕೇರ್ಪೇಟೆ ತಾಲೂಕಿನಿಂದ ಕೆಆರ್ಪೇಟೆ, ಬಿಲ್ರಾಮ್ನಹಳ್ಳಿ, ಹೊಸವಳಲು, ಕೊಮ್ಮೇನಹಳ್ಳಿ ಎಲ್ಲ ಸ್ವಯಾರ್ಜಿತವಾಗಿ ಅವರೇ ಸುಧಾ ಈ ಶಾಲೆಯನ್ನು ನೋಡಿ ಒಂದು ಉನ್ನತೀಕರಣ ಸಮಿತಿ ಎಲ್ಲ ನೋಡಿ ಮಕ್ಕಳನ್ನು ಸ್ವಇಚ್ಛೆಯಿಂದ ಸೇರಿಸಿದ್ದಾರೆ. ನಮ್ಮ ಹಳೆ ಉನ್ನತೀಕರಣ ಸಮಿತಿಯಿಂದ ಶಿವಕುಮಾರ್ ಸರ್ ಇಂದ ಎಲ್ಲರೂ ಒಂದು ಸ್ವಯರ್ಜಿತವಾಗಿ ಗಾಡಿಯನ್ನು ಬಿಟ್ಟಿದ್ದಾರೆ. ಮಕ್ಕಳು ಈ ದಿನ ಎಲ್ಲರೂ ದಾಖಲಾತಿ ಆಗ್ತಿದ್ದಾರೆ ಅಂತ ನಾನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.